ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನೈತಿಕತೆ ಅನ್ನೋದು ಮನುಷ್ಯನಿಗೆ ಹಾಗೆ ಬಂದುಬಿಡಬೇಕು. ಅಟ್ಲೀಸ್ಟ್ ಅಧಿಕಾರದಲ್ಲಿರೋರಾದರೂ ನೈತಿಕತೆಯನ್ನು ಬೆಳೆಸ್ಕೊಂಡು ಬೇರೆಯವರಿಗೆ ಆದರ್ಶಪ್ರಾಯ ಆಗಬೇಕು. ಆದರೆ ಅದು ಕಾಲಕ್ರಮೇಣ ಜನರಿಂದ ದೂರ ಆಗ್ತಿದೆ ಅಂದಾಗ ಅದನ್ನು ಉಳಿಸೋದಕ್ಕೆ ಕಾನೂನುಗಳನ್ನು ತರಬೇಕಾಗಿ ಬರುತ್ತೆ. ಅಂಥ ನೈತಿಕತೆಯನ್ನು ಉಳಿಸುವ ಒಂದು ಕಾಯ್ದೆಯನ್ನು ಜಾರಿ ಮಾಡೋದಕ್ಕೆ ಲೋಕಸಭೆಯಲ್ಲಿ ಮಂಡನೆಯಾದ ಮಸೂದೆ ಕೂಡ ಪ್ರತಿಪಕ್ಷಗಳ ತೀವ್ರ ವಿರೋಧ ಮತ್ತು ಕೋಲಾಹಲಕ್ಕೆ ಕಾರಣ ಆಯಿತು. ಗಂಭೀರ ಆರೋಪಗಳನ್ನು ಹೊತ್ತ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಹಾಗೂ ಕೇಂದ್ರ ಮತ್ತು ರಾಜ್ಯಗಳ ಯಾವುದೇ ಸಚಿವರು ಸತತ 30 ದಿನಗಳ ಕಾಲ ಜೈಲಲ್ಲಿದ್ದಿದ್ದೇ ಆದರೆ ಅಂಥವರನ್ನು 31ನೇ ದಿನ ಅಧಿಕಾರದಿಂದ ವಜಾಗೊಳಿಸೋದಕ್ಕೆ ಅವಕಾಶ ಕಲ್ಪಿಸುವ ವಿಶೇಷ ಬಿಲ್ ಒಂದನ್ನು ಗೃಹ ಮಂತ್ರಿ ಅಮಿತ್ ಶಾ ಲೋಕಸಭೆಯಲ್ಲಿ ಮಂಡಿಸಿದರು. ಈ ವಿಷಯವಾಗಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ತೀವ್ರ ವಾಗ್ಯುದ್ಧ ನಡೆಯಿತು ಮತ್ತು ಕಡೆಗೆ ಪ್ರತಿಪಕ್ಷಗಳ ಸದಸ್ಯರ ಗದ್ದಲದ ನಡುವೆನೇ ಆ ಬಿಲ್ಲನ್ನು ಪರಿಶೀಲನೆಗಾಗಿ ಜಂಟಿ ಸದನ ಸಮಿತಿಗೆ ವಹಿಸೋ ಗೃಹ ಸಚಿವರ ಪ್ರಸ್ತಾವನೆಗೆ ಅನುಮೋದನೆ ಕೂಡ ಸಿಕ್ತು. ಹಾಗಾದ್ರೆ ಏನಿದು ಬಿಲ್ಲು? ಇಲ್ಲಿ ಏಕಾಏಕಿ ಪ್ರಧಾನಿಯನ್ನೋ ಮುಖ್ಯಮಂತ್ರಿಯನ್ನೋ ಹಾಗೆ ಪದಚ್ಯುತಗೊಳಿಸೋದಕ್ಕೆ ಸಾಧ್ಯ ಆಗತ್ತಾ? ಅದಕ್ಕೆ ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಕೇಂದ್ರ ಸರ್ಕಾರ ಆಗಸ್ಟ್ 20ನೇ ತಾರೀಕು ವಿಶೇಷವಾದ 3 ಮಸೂದೆಗಳನ್ನು ಮಂಡನೆ ಮಾಡಿದೆ. ಆ ಪೈಕಿ ಒಂದು ಜಮ್ಮು ಕಾಶ್ಮೀರ ಪುನರ್ರಚನೆ ತಿದ್ದುಪಡಿ ಮಸೂದೆ, ಮತ್ತೊಂದು ಕೇಂದ್ರ ಆಡಳಿತ ಪ್ರದೇಶಗಳ ಸರ್ಕಾರ ತಿದ್ದುಪಡಿ ಮಸೂದೆ, ಮೂರನೆಯದ್ದು ಸಂವಿಧಾನಕ್ಕೆ 130ನೇ ತಿದ್ದುಪಡಿಯನ್ನು ತರುವ ಮಸೂದೆ. ಇಲ್ಲಿ ಈ 3 ಮಸೂದೆಗಳ ಪೈಕಿ ಅತಿ ಹೆಚ್ಚು ಚರ್ಚೆಗೆ ಗ್ರಾಸ ಆಗಿದ್ದು ಸಂವಿಧಾನದ 130ನೇ ತಿದ್ದುಪಡಿ ಮಸೂದೆ. ಈ ಮಸೂದೆ ಪ್ರಕಾರ ಭಾರತದ ಪ್ರಧಾನಿಯಾಗಿರಬಹುದು ಅಥವಾ ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳಾಗಿರಬಹುದು, ರಾಜ್ಯ ಹಾಗೂ ಕೇಂದ್ರದ ಮಂತ್ರಿಗಳಾಗಿರಬಹುದು, ಇಲ್ಲಿ ಯಾರಾದರೂ 30 ದಿನಗಳ ಕಾಲ ನಿರಂತರವಾಗಿ ನ್ಯಾಯಾಂಗ ಬಂಧನದಲ್ಲಿ ಅಂದರೆ ಜೈಲಲ್ಲಿದ್ದಿದ್ದೇ ಆದರೆ ಅಂಥವರು 31ನೇ ದಿನ ತಾವೇ ಸ್ವತಃ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಒಂದು ವೇಳೆ ಹಾಗೆ ರಾಜೀನಾಮೆಯನ್ನು ಕೊಡದೇ ಹೋದರೆ ಅವರನ್ನು ವಜಾ ಮಾಡುವ ಅಧಿಕಾರವನ್ನು ರಾಜ್ಯಪಾಲರಿಗೆ ಹಾಗೂ ರಾಷ್ಟ್ರಪತಿಗಳಿಗೆ ಈ ಮಸೂದೆ ಕೊಡ್ತಾ ಇದೆ. ಇನ್ನು ಈ ಮಸೂದೆಯನ್ನು ಜಾರಿಗೆ ತರಬೇಕು ಅನ್ನೋ ಕಾರಣಕ್ಕಾಗಿ ಸಂವಿಧಾನದ 75ನೇ ವಿಧಿಗೆ ಸೆಕ್ಷನ್ 5A ಸೇರ್ಪಡೆ ಮಾಡಲಾಗ್ತಾ ಇದ್ದು, ಈ ಸೆಕ್ಷನ್ ಪ್ರಕಾರ ಭಾರತದಲ್ಲಿ ಜಾರಿ ಇರುವ ಯಾವುದೇ ಕಾನೂನಿನ ಅಡಿಯಲ್ಲಿ 30 ದಿನಗಳ ಕಾಲ ಸತತ ಬಂಧನ ಅಥವಾ 5 ವರ್ಷಕ್ಕೂ ಅಧಿಕ ಕಾಲ ಶಿಕ್ಷೆಗೆ ಗುರಿಯಾದ ಸಚಿವರನ್ನು ಕೈ ಬಿಡೋದಕ್ಕೆ ಪ್ರಧಾನಿಗಳು ರಾಷ್ಟ್ರಪತಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ಶಿಫಾರಸನ್ನು ಮಾಡಬೇಕಾಗುತ್ತೆ. ಒಂದು ವೇಳೆ ಹಾಗೇನಾದರೂ ಶಿಫಾರಸು ಮಾಡದೇ ಇದ್ದರೆ ಅಂಥ ಸಚಿವರು ನಿಯಮಬದ್ಧವಾಗಿ ವಜಾ ಆಗ್ತಾರೆ ಅನ್ನೋದನ್ನು ಈ ಮಸೂದೆ ಹೇಳ್ತಾ ಇದೆ. ಇಲ್ಲಿ ರಾಷ್ಟ್ರಪತಿಗಳು, ರಾಜ್ಯಪಾಲರು ಹಾಗೂ ಕೇಂದ್ರ ಆಡಳಿತ ಪ್ರದೇಶಗಳಲ್ಲಿನ ಲೆಫ್ಟಿನೆಂಟ್ ಗವರ್ನರ್ಗಳು ಸಕ್ಷಮ ಅಧಿಕಾರವನ್ನು ಹೊಂದಿರ್ತಾರೆ ಅಂತ ಈ ಮಸೂದೆ ಹೇಳುತ್ತೆ. ಸದ್ಯಕ್ಕೆ 2 ವರ್ಷಗಳಿಗಿಂತ ಹೆಚ್ಚು ಕಾಲ ಶಿಕ್ಷೆಗೆ ಗುರಿಯಾದವರು ಮಾತ್ರ ತಮ್ಮ ಸ್ಥಾನದಿಂದ ಅನರ್ಹರಾಗ್ತಾ ಇದ್ದಾರೆ. ಹಾಗೆಯೇ ಅವರು ಶಿಕ್ಷೆ ಅನುಭವಿಸಿದ ನಂತರ 5 ವರ್ಷಗಳವರೆಗೆ ಕೂಡ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋ ಹಾಗಿಲ್ಲ ಅನ್ನೋ ನಿಯಮ ಇದೆ. ಆದರೆ ಈ ಹೊಸ ಮಸೂದೆ ರಾಜಕೀಯ ಕ್ಷೇತ್ರದಲ್ಲಿ ಭಾರೀ ಬದಲಾವಣೆಯನ್ನು ತರುವ ಲಕ್ಷಣಗಳನ್ನು ತೋರಿಸ್ತಾ ಇದೆ. ಇನ್ನು ಈ ರೀತಿಯ ವಿಶೇಷವಾದ ಮಸೂದೆ ಜಾರಿಗೊಳಿಸೋದಕ್ಕೆ ಕಾರಣ ಆಗಿದ್ದು ಇತ್ತೀಚೆಗಿನ ರಾಜಕಾರಣಿಗಳ ನಿಲುವುಗಳು ಅಂದರೆ ತಪ್ಪಾಗೋದಿಲ್ಲ. ಗೆಳೆಯರೆ, ಇತ್ತೀಚೆಗೆ ತಮಿಳುನಾಡಿನ ಮಂತ್ರಿಯಾಗಿದ್ದ ವಿ ಸೆಂಥಿಲ್ ಬಾಲಾಜಿ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದಾಖಲಾಗಿತ್ತು. ಇಡಿ ಅವರನ್ನು ಬಂಧನಕ್ಕೀಡು ಮಾಡಿತು. ಈ ಸಂದರ್ಭದಲ್ಲಿ ತಮಿಳುನಾಡಿನ ರಾಜ್ಯಪಾಲ ರವಿ ಸೆಂಥಿಲ್ ಬಾಲಾಜಿ ಅವರನ್ನು ಸಂಪುಟದಿಂದ ಕೈಬಿಡೋದಕ್ಕೆ ಸೂಚಿಸಿದರು. ಆದರೆ ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಅವರನ್ನು ಸಂಪುಟದಿಂದ ತೆಗೆದು ಹಾಕಲಿಲ್ಲ. ಆ ಬಳಿಕ ಅದು ನ್ಯಾಯಾಲಯದವರೆಗೆ ಹೋಗಬೇಕಾಗಿ ಬಂತು. ಸೆಂಥಿಲ್ ಕಡೆಗೆ ರಾಜೀನಾಮೆಯನ್ನು ಕೊಟ್ಟರು. ಮುಂದೆ ಸೆಂಥಿಲ್ ಬಾಲಾಜಿಗೆ ಸುಪ್ರೀಂ ಕೋರ್ಟ್ ಜಾಮೀನನ್ನು ಕೊಟ್ಟ ನಂತರ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಕೂಡ ಆದರು. ಇದು ಕೂಡ ವಿವಾದಕ್ಕೆ ಕಾರಣ ಆಯಿತು. ಆದರೆ ಇಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶದಿಂದ ಮತ್ತೆ ಸಂಪುಟದಿಂದ ಸೆಂಥಿಲ್ ಬಾಲಾಜಿ ಅವರನ್ನ ಕೈ ಬಿಡಬೇಕಾಗಿ ಬಂತು. ಇದೇ ರೀತಿ ದೆಹಲಿಯ ಮುಖ್ಯಮಂತ್ರಿಯನ್ನ ಕೂಡ ಇಡಿ ಬಂಧಿಸಿತು. ಆ ಸಂದರ್ಭದಲ್ಲಿ ಕೂಡ ಮುಖ್ಯಮಂತ್ರಿಯಾಗಿದ್ದ ಕೇಜ್ರಿವಾಲ್ ಸಾಕಷ್ಟು ದಿನಗಳ ಕಾಲ ಜೈಲಲ್ಲೇ ಇದ್ದು ಬಂದರು. ಆದರೆ ರಾಜೀನಾಮೆಯನ್ನು ಮಾತ್ರ ಕೊಡಲಿಲ್ಲ. ಗೆಳೆಯರೆ, ಹಿಂದೆಲ್ಲ ಏನಾಗ್ತಾ ಇತ್ತು, ರಾಜಕಾರಣಿಗಳ ಮೇಲೆ ಒಂದು ಆರೋಪ ಬಂದ ಕೂಡಲೇ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಸಲ್ಲಿಸುವಷ್ಟು ಪ್ರಾಮಾಣಿಕತೆಯನ್ನು ಹೊಂದಿದ್ರು. ರೈಲು ಅಪಘಾತ ಆಯಿತು, ಅದರಲ್ಲಿ 100ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾದ್ರು ಅನ್ನೋ ಒಂದೇ ಕಾರಣಕ್ಕೆ ರೈಲ್ವೆ ಮಂತ್ರಿಯ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಶಾಸ್ತ್ರೀಜಿ ಅಂಥ ನಾಯಕರನ್ನು ಕಂಡ ದೇಶ ಇದು. ಆದರೆ ಇವತ್ತು ಲೈಂಗಿಕ ಹಗರಣಗಳು, ಭ್ರಷ್ಟಾಚಾರದ ಪ್ರಕರಣಗಳನ್ನು ಮೈಮೇಲೆ ಹೊತ್ತರು ಅದನ್ನು ಆಭರಣದಂತೆ ಧರಿಸಿ ಓಡಾಡುವ, ಜೈಲಿಗೆ ಹೋಗೋದು ಕೂಡ ಪೊಲಿಟಿಕಲ್ ಮೈಲೇಜ್ ಅಂತ ಭಾವಿಸಿರುವ ನಾಯಕರನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಕೆಲವರು ಜೈಲಿಗೆ ಹೋದರೂ ತಮ್ಮ ಕುರ್ಚಿಗಳನ್ನು ಬಿಡೋದಕ್ಕೆ ಸಿದ್ಧ ಇರೋದಿಲ್ಲ. ಇಲ್ಲಿ ಪ್ರಧಾನಿ, ಮುಖ್ಯಮಂತ್ರಿ, ಸಚಿವರು ಇಂಥವರೆಲ್ಲ ತಿಂಗಳಾನಗಟ್ಟಲೆ ಜೈಲಲ್ಲಿ ಕೂತ್ರೆ ಅವರು ಮಾಡಬೇಕಾದ ಕೆಲಸಗಳನ್ನು ಯಾರು ಮಾಡಬೇಕು? ಕಡತಗಳಿಗೆ ಸಹಿ ಹಾಕೋದು ಯಾರು? ಸರ್ಕಾರಿ ಕೆಲಸ ನಡೆಯೋದು ಹೇಗೆ? ಇನ್ನು ಆರೋಪ ಹೊತ್ತವನು ಅಧಿಕಾರದಲ್ಲೇ ಇದ್ದರೆ ತನಿಖೆ, ವಿಚಾರಣೆಗಳು ಇವೆಲ್ಲ
ಪಾರದರ್ಶಕವಾಗಿ ನಡೆಯೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ನೈತಿಕತೆಗೆ ಸಂಬಂಧಿಸಿದ ವಿಷಯ ಇದು. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಮಾನವಂತ ನಾಯಕರು ನಮ್ಮ ನಡುವೆ ಇವತ್ತಿಲ್ಲ. ಹೀಗಾಗಿ ಆರೋಪ ಹೊತ್ತವರಿಂದ ಬಲವಂತವಾಗಿ ರಾಜೀನಾಮೆ ತೆಗೆದುಕೊಳ್ಳೋದಕ್ಕೆ ಅಥವಾ ಅವರು ಕೊಡದೇ ಇದ್ದರೆ ಅಧಿಕಾರದಿಂದ ಅವರನ್ನು ಕಿತ್ತೆಸೆಯೋದಕ್ಕೆ ಕಾನೂನುಗಳನ್ನು ರೂಪಿಸಬೇಕಾದ ಮಟ್ಟಕ್ಕೆ ಈ ದೇಶ ಬರ್ತಾ ಇದೆ. ಸೊ ಆರೋಪಿ ನಾಯಕರು 30 ದಿನ ಜೈಲಲ್ಲಿದ್ದರೆ ಅಂಥವರನ್ನು 31ನೇ ದಿನ ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ಅವಕಾಶವಾಗುವ ಹಾಗೆ ಬಿಲ್ಲನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡಲಾಗಿದೆ. ಇಲ್ಲಿ ಜೈಲಿಂದ ಬಿಡುಗಡೆಯಾಗಿ ಬಂದ ನಂತರ ಮತ್ತೆ ಅಧಿಕಾರ ವಹಿಸಿಕೊಳ್ಳೋದಕ್ಕೆ ಈ ಬಿಲ್ ಯಾವ ಅಡೆತಡೆಯನ್ನು ಒಡ್ಡುತ್ತಾ ಇಲ್ಲ. ಇನ್ನು ಈ ಮಸೂದೆಯನ್ನು ಸಂಸತ್ತಲ್ಲಿ ಗೃಹ ಸಚಿವ ಅಮಿತ್ ಶಾ ಮಂಡಿಸಿದರು. ಆ ಬಳಿಕ ಮಸೂದೆ ಮೇಲೆ ಚರ್ಚೆ ಆರಂಭ ಆಯಿತು. ಈ ವೇಳೆ ಕಾಂಗ್ರೆಸ್ನ ಸಂಸದ ಸಿ ವೇಣುಗೋಪಾಲ್ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ಹರಿಹಾಯ್ದರು. ಅಮಿತ್ ಶಾ ಗುಜರಾತ್ನ ಗೃಹ ಸಚಿವರಾಗಿದ್ದಾಗಲೇ ಅವರನ್ನು ಬಂಧಿಸಲಾಗಿತ್ತು. ಬೇರೆಯವರಿಗೆ ನೈತಿಕತೆಯ ಪಾಠವನ್ನು ಹೇಳುವ ನೈತಿಕ ಅಧಿಕಾರ ಅಮಿತ್ ಶಾಗೆ ಇಲ್ಲ ಅಂದರು ವೇಣುಗೋಪಾಲ್. ಅದಕ್ಕೆ ತಿರುಗೇಟು ಕೊಟ್ಟ ಅಮಿತ್ ಶಾ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಪಿತೂರಿ ಮಾಡಿ ನನ್ನ ವಿರುದ್ಧ ಸುಳ್ಳು ಕೇಸು ದಾಖಲಿಸಿದಾಗ ಬಂಧನಕ್ಕೀಡಾಗುವ ಮೊದಲೇ ನಾನು ರಾಜೀನಾಮೆಯನ್ನು ಕೊಟ್ಟು ಹೋಗಿದ್ದೆ. ನನ್ನ ಮೇಲಿನ ಪ್ರಕರಣ ಖುಲಾಸೆ ಆದ ನಂತರವೇ ನಾನು ಮತ್ತೆ ಅಧಿಕಾರಕ್ಕೆ ಮರಳಿದ್ದು ಅಂತ ಹೇಳೋ ಮೂಲಕ ವೇಣುಗೋಪಾಲ್ ಅವರ ಬಾಯಿ ಮುಚ್ಚಿದ್ರು. ಇನ್ನು ಈ ಮಸೂದೆಯನ್ನು ಬಿಜೆಪಿ ತಮ್ಮ ಮಿತ್ರ ಪಕ್ಷಗಳ ಮುಖ್ಯಮಂತ್ರಿಗಳಾದ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅವರನ್ನ ಕಂಟ್ರೋಲ್ನಲ್ಲಿಟ್ಟುಕೊಳ್ಳೋದಕ್ಕೆ ತರ್ತಾ ಇದೆ ಅನ್ನೋ ಆರೋಪ ಕೂಡ ವೇಣುಗೋಪಾಲ್ ಅವರ ಕಡೆಯಿಂದ ಬಂತು. ಇಷ್ಟಾದರೂ ಲೋಕಸಭೆಯಲ್ಲಿ ಗದ್ದಲ ಮುಂದುವರೆದಿತ್ತು. ಅದು ಯಾವ ಮಟ್ಟದ ಅತಿರೇಕಕ್ಕೆ ಹೋಗಿತ್ತು ಅಂದ್ರೆ, ಮಸೂದೆಯನ್ನ ಮಂಡಿಸುವಾಗ ಪ್ರತಿಪಕ್ಷಗಳ ಸದಸ್ಯರು ಸದನದ ತುಂಬಾ ಪೇಪರ್ ಉಂಡೆಗಳನ್ನು ಎಸೆಯೋದಕ್ಕೆ ಶುರು ಮಾಡಿದ್ರು. ಆ ಪೈಕಿ ಕೆಲವು ಗೃಹ ಸಚಿವ ಅಮಿತ್ ಶಾ ಅವರ ಮೇಲೆ ಕೂಡ ಬಿದ್ದು. ಇನ್ನು ಹೀಗೊಂದು ಕಡೆ ಚರ್ಚೆ ನಡೀತಿದ್ರೆ ಮತ್ತೊಂದು ಕಡೆ ವಿಪಕ್ಷದ ಸದಸ್ಯರು ಸಂವಿಧಾನ ಉಳಿಸಿ ಅಂತ ಘೋಷಣೆಗಳನ್ನು ಕೂಗ್ತಾ ಇದ್ರು. ಈ ಹಂತದಲ್ಲೇ ಜಂಟಿ ಸದನ ಸಮಿತಿಯ ಪರಿಶೀಲನೆಗೆ ಈ ಮಸೂದೆಗಳನ್ನು ವಹಿಸುವ ಪ್ರಸ್ತಾವನೆಯನ್ನು ಗೃಹ ಸಚಿವರು ಮಾಡಿದರು ಮತ್ತು ಅದಕ್ಕೆ ಧ್ವನಿ ಮತದ ಮೂಲಕ ಅಂಗೀಕಾರವನ್ನು ಕೂಡ ಪಡ್ಕೊಳ್ಳಾಯಿತು. ಇಷ್ಟಾದರೂ ಲೋಕಸಭೆಯಲ್ಲಿ ಗದ್ದಲ ಮಾತ್ರ ಮುಂದುವರೆದೇ ಇತ್ತು. ಗೆಳೆಯರೆ, ಇಲ್ಲಿ ಬಿಲ್ಲನ್ನು ವಿರೋಧ ಪಕ್ಷಗಳು ಆಳ್ವಿಕೆ ನಡೆಸ್ತಾ ಇರುವ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳ ವಿರುದ್ಧ ಬಳಸ್ಕೊಳ್ಳೋದಕ್ಕೆ ಆಡಳಿತ ಪಕ್ಷ ಮುಂದಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹಾಗೆ ನೋಡಿದ್ರೆ ಭಾರತದಲ್ಲಿ 28 ರಾಜ್ಯಗಳು ಹಾಗೂ 8 ಕೇಂದ್ರ ಆಡಳಿತ ಪ್ರದೇಶಗಳಿವೆ. ಆದರೆ ಇಲ್ಲಿ ಹೆಚ್ಚಿನದ್ದಾಗಿ ಆಡಳಿತವನ್ನು ನಡೆಸ್ತಾ ಇರೋದು ಬಿಜೆಪಿ ಮತ್ತು ಮಿತ್ರ ಪಕ್ಷಗಳೇ. ಇಲ್ಲಿ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳ ಆಡಳಿತ ಇರುವ ರಾಜ್ಯಗಳನ್ನು ನಾವು ಪಟ್ಟಿ ಮಾಡೋದಾದ್ರೆ ಆಂಧ್ರ ಪ್ರದೇಶ, ಪುದುಚೇರಿ, ಗೋವಾ, ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ದೆಹಲಿ, ಉತ್ತರ ಪ್ರದೇಶ, ಉತ್ತರಾಖಂಡ್, ಹರಿಯಾಣ, ಬಿಹಾರ, ಛತ್ತೀಸ್ಗಢ, ಒಡಿಸ್ಸಾ, ಅರುಣಾಚಲ ಪ್ರದೇಶ, ಅಸ್ಸಾಂ, ತ್ರಿಪುರಾ, ಮಣಿಪುರಗಳಲ್ಲಿ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಅಧಿಕಾರವನ್ನು ನಡೆಸ್ತಾ ಇವೆ. ಇದರಲ್ಲಿ ಸದ್ಯಕ್ಕೆ ಮಣಿಪುರ ರಾಷ್ಟ್ರಪತಿ ಆಳ್ವಿಕೆಯಲ್ಲಿದೆ. ಹಾಗೆಯೇ ಕೇರಳದಲ್ಲಿ ಸಿಪಿಐಎಂ, ತಮಿಳುನಾಡಲ್ಲಿ ಡಿಎಂಕೆ, ಕರ್ನಾಟಕ, ತೆಲಂಗಾಣ ಹಾಗೂ ಹಿಮಾಚಲ ಈ 3 ರಾಜ್ಯಗಳಲ್ಲಿ ಕಾಂಗ್ರೆಸ್, ಪಂಜಾಬಲ್ಲಿ ಆಮ್ ಆದ್ಮಿ, ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್, ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್, ಜಾರ್ಖಂಡ್ನಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ, ನಾಗಾಲ್ಯಾಂಡಲ್ಲಿ ನ್ಯಾಷನಲ್ ಡೆಮೋಕ್ರೆಟಿಕ್ ಪ್ರೋಗ್ರೆಸಿವ್ ಪಾರ್ಟಿ, ಸಿಕ್ಕಿಮಲ್ಲಿ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ, ಮೇಘಾಲಯದಲ್ಲಿ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ, ಮಿಜೋರಾಂನಲ್ಲಿ ಮಿಜೋರಾಂ ಪೀಪಲ್ಸ್ ಮೂವ್ಮೆಂಟ್ನ ಸರ್ಕಾರಗಳಿವೆ. ಇಲ್ಲಿ ಒಟ್ಟು 13 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬಿಜೆಪಿಯೇತರ ಸರ್ಕಾರ ಇದೆ. ಅದರಲ್ಲೂ ಈ 13 ಪೈಕಿ 4 ರಾಜ್ಯಗಳು ಈಶಾನ್ಯ ಭಾರತವನ್ನು ಪ್ರತಿನಿಧಿಸುತ್ತವೆ. ಸೊ ಇನ್ನುಳಿದ 9 ರಾಜ್ಯಗಳಲ್ಲಿನ ಸರ್ಕಾರಗಳನ್ನು ಅಭದ್ರಗೊಳಿಸೋದಕ್ಕೆ ಕೇಂದ್ರ ಸರ್ಕಾರ ಈ ಮಸೂದೆಯನ್ನು ತರ್ತಾ ಇದೆ ಅನ್ನೋ ಮಾತುಗಳನ್ನು ವಿಪಕ್ಷಗಳು ಹೇಳ್ತಾ ಇವೆ. ಅದರಲ್ಲೂ ಈ 13ರಲ್ಲಿ 4 ರಾಜ್ಯಗಳು ಈಶಾನ್ಯ ಭಾರತವನ್ನು ಪ್ರತಿನಿಧಿಸುತ್ತವೆ. ಅಲ್ಲಿನ ಸರ್ಕಾರಗಳು ಕೇಂದ್ರದಲ್ಲಿ ಯಾವ ಸರ್ಕಾರ ಇರುತ್ತೋ ಆ ಸರ್ಕಾರದ ಜೊತೆ ಇದ್ದು ಬಿಡುತ್ತವೆ. ಹೀಗಾಗಿ ಇನ್ನುಳಿದ 9 ರಾಜ್ಯಗಳಲ್ಲಿನ ಬಿಜೆಪಿಯೇತರ ಸರ್ಕಾರಗಳನ್ನು ಅಭದ್ರಗೊಳಿಸೋದಕ್ಕೆ ಕೇಂದ್ರ ಸರ್ಕಾರ ಈ ಮಸೂದೆಯನ್ನು ತರ್ತಾ ಇದೆ ಅನ್ನೋ ಮಾತುಗಳನ್ನು ವಿಪಕ್ಷಗಳು ಹೇಳ್ತಾ ಇವೆ. ಇನ್ನು ಈ ಮಸೂದೆ ಬರೋದ್ರಿಂದ ಈಗಾಗಲೇ ಸಾಕಷ್ಟು ಕ್ರಿಮಿನಲ್ ಕೇಸ್ಗಳನ್ನು ಎದುರಿಸ್ತಾ ಇರುವ ಸಚಿವರು ಹಾಗೂ ಮುಖ್ಯಮಂತ್ರಿಗಳಿಗೆ ಸಣ್ಣದೊಂದು ನಡಕ ಶುರುವಾಗುತ್ತೆ. ಯಾಕೆಂದರೆ ಮೊದಲು ಬಲಿಯಾಗೋದೇ ಅವರು ತಾನೇ. ಇವತ್ತು ನಮ್ಮಲ್ಲಿ ರಾಜಕಾರಣ ಅನ್ನೋದು ಎಷ್ಟು ಪವಿತ್ರವಾಗಿದೆ ಅನ್ನೋದು ನಮಗೆ ಅರ್ಥ ಆಗಬೇಕು ಅಂದರೆ ನಮ್ಮ ಪಾರ್ಲಿಮೆಂಟ್ ಹಾಗೂ ವಿಧಾನಸಭೆಗಳಲ್ಲಿ ಕ್ರಿಮಿನಲ್ ಆರೋಪ ಹೊತ್ತ ಶಾಸಕರು, ಸಂಸದರು ಎಷ್ಟು ಜನ ಇದ್ದಾರೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಇಲ್ಲಿ ಆರೋಪ ಹೊತ್ತವರನ್ನು ಎಣಿಸೋದಕ್ಕಿಂತ ಆರೋಪ ಇಲ್ಲದವರನ್ನು ಎಣಿಸೋದು ಸುಲಭ. ಇನ್ನು ಇದು ಕೇವಲ ಪ್ರತಿಪಕ್ಷಗಳನ್ನು ಟಾರ್ಗೆಟ್ ಮಾಡೋದಕ್ಕೆ ತರ್ತಾ ಇರೋ ಬಿಲ್ಲು ಅಂತ ಇದನ್ನು ವಿರೋಧಿಸೋದು ಕೂಡ ಸರಿಯಲ್ಲ. ಯಾಕೆಂದರೆ
ಅಧಿಕಾರ ಅನ್ನೋದು ಯಾವತ್ತಿಗೂ ಯಾರಿಗೂ ಶಾಶ್ವತ ಅಲ್ಲ. ಇವತ್ತು ಆಡಳಿತದಲ್ಲಿರೋರೇ ನಾಳೆ ಪ್ರತಿಪಕ್ಷದಲ್ಲಿರ್ತಾರೆ. ಹಾಗೆ ಇವತ್ತಿನ ವಿರೋಧ ಪಕ್ಷ ನಾಳೆ ಆಡಳಿತಕ್ಕೆ ಬರುತ್ತೆ. ಹೀಗಾಗಿ ಇದು ನಮ್ಮ ವಿರುದ್ಧನೇ ಅಂತ ಹೆದರೋ ಬದಲು ಒಂದು ನೈತಿಕತೆಯನ್ನು ಪುನಃಸ್ಥಾಪಿಸುವ ನಿಟ್ಟಲ್ಲಿ ಬರ್ತಾ ಇರೋ ಈ ಬಿಲ್ಲನ್ನು ಸ್ವಾಗತಿಸಬೇಕಾದ್ದು ಎಲ್ಲ ಚುನಾಯಿತ ಪ್ರತಿನಿಧಿಗಳ ಕರ್ತವ್ಯ ಆಗಬೇಕು. ಇಲ್ಲಿ ಜಂಟಿ ಸದನ ಸಮಿತಿಯ ಮುಂದೆ ಬಿಲ್ ತಿದ್ದುಪಡಿ ಸಲಹೆಗಳಿಗಾಗಿ ಬರುತ್ತೆ. ಅದರಲ್ಲಿ ಪ್ರತಿಪಕ್ಷಗಳ ಸದಸ್ಯರು ಇರ್ತಾರೆ. ಆಗ ಅವರ ಸಲಹೆಗಳನ್ನು ಸೇರಿಸೋದಕ್ಕೆ ಕೂಡ ಅಲ್ಲಿ ಅವಕಾಶ ಇರುತ್ತೆ. 1 ತಿಂಗಳಲ್ಲ, ಆರೋಪ ಬಂದ ಕೂಡಲೇ ರಾಜೀನಾಮೆ ಕೊಡಬೇಕು, ಆರೋಪ ಮುಕ್ತರಾದ ನಂತರ ಬೇಕಿದ್ರೆ ಮತ್ತೆ ಅಧಿಕಾರಕ್ಕೆ ಬರಬಹುದು ಅಂತ ಇದಕ್ಕೊಂದು ಒಮ್ಮತದ ತಿದ್ದುಪಡಿಯನ್ನು ನಮ್ಮ ರಾಜಕಾರಣಿಗಳು ಸೂಚಿಸಿದ್ರೆ ಅವರ ನೈತಿಕತೆಗೆ ಒಂದು ನಮಸ್ಕಾರ ಹೇಳಬಹುದು. ಆದರೆ ಅಂಥ ಪ್ರಾಮಾಣಿಕರನ್ನ ನಾವಾದರೂ ಎಲ್ಲಿ ಗೆಲ್ಲಿಸಿ ಕಳುಹಿಸಿದ್ದೀವಿ? ಇಷ್ಟಕ್ಕೂ ಪ್ರಾಮಾಣಿಕರನ್ನ ಗೆಲ್ಲಿಸಿ ಕಳುಹಿಸೋದಕ್ಕೆ ನಾವು ಪ್ರಾಮಾಣಿಕರಾಗಿರ್ಬೇಕಲ್ವಾ? ಇದು ಗೆಳೆಯರೆ, ಲೋಕಸಭೆಯಲ್ಲಿ ಮಂಡನೆ ಆದ ಬಿಲ್ಲುಗಳು ಮತ್ತು ಅವು ಉಂಟು ಮಾಡಿದ ಕೋಲಾಹಲಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.